ಎಲ್ಲರಿಗೂ ನಮಸ್ಕಾರ. ಪ್ರತಿಭಾ ಹಳ್ಳಿ ಲೋಕ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸಂಜೆ ಟೀ ಅಥವಾ ಕಾಫಿ ಕುಡಿಯೋ ಹೊತ್ನಾಗ ಕುರುಮ್ ಅಂತ ಸೌಂಡ್ ಬರುವಂಥ ಏನಾದರೂ ಒಂದು ಸ್ನ್ಯಾಕ್ಸ್ ಇದ್ದರೆ ಸೂಪರ್ ಅಲ್ವಾ ಫ್ರೆಂಡ್ಸ್? ಅದರಲ್ಲೂ ಗರಿಗರಿಯಾದಂತಹ ಕರ್ನಾಟಕ ಶೈಲಿಯ ಕೋಡ್ಬೇಳೆ ಇದ್ರಂತೂ ಮುಗ್ದೇ ಹೋಯಿತು. ಇವತ್ತಿನ ವಿಡಿಯೋದಾಗ ಅಜ್ಜಿ ಕಾಲದಿಂದ ಗರಿಗರಿಯಾಗಿ ಹೆಂಗೆ ಮಾಡ್ತಿದ್ರಲ್ಲ ಹಂಗೆ ಮಾಡುವಂಥ ಕೋಡ್ಬೇಳೆ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಅದು ಹೆಂಗಂತೇಳಿ ಮಾಡೋದು ನೋಡೋಣ ಬರ್ರಿ. ಇದನ್ನು ಮಾಡಲಿಕ್ಕೆ ನಾನು ಮೊದಲಿಗೆ ಮೆಜರ್ಮೆಂಟ್ಗೋಸ್ಕರ ಒಂದು ಕಪ್ಪನ್ನು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಲ್ಲಿರೋ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ 2 ಗ್ಲಾಸ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜರಡಿ ಹಿಡ್ಕೊಂಡಿದ್ದೀನಿ. ಜೊತೆಗೆ ಅದಕ್ಕೆ ಮೈದಾ ಹಿಟ್ಟನ್ನು 1 ಗ್ಲಾಸ್ ತೊಗೊಂಡಿದ್ದೀನಿ. ಈ 2 ಹಿಟ್ಟನ್ನು ಸಾಣಿಸ್ಕೊಂಡು ಸೈಡ್ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಡ್ರಿ, ಅಷ್ಟು ನೋಡಿಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು ಹಿಡಿಯಷ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಗಡ್ಡೆ ಬೆಳ್ಳುಳ್ಳಿನ ಬೇಳೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಫ್ರೆಶ್ ಆಗಿರುವಂತಹ ಕರಿಬೇವು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಮಾತ್ರ ಯಾವುದೇ ಕಾರಣಕ್ಕೂ ಹಾಕ್ಕೊಳಕ್ಕೆ ಹೋಗಬೇಡಿ. ಕೊತ್ತಂಬರಿ ಹಾಕಿದರೆ ಮೆತ್ತಗಾಗ್ತವೆ, ಅದಕ್ಕೆ ಹಿಂಗಾಗಿ ಕೊತ್ತಂಬರಿ ಹಾಕ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇವಾಗ ಇದಕ್ಕೆ ಏನಪ್ಪ ಅಂದರೆ ಅಜ್ವಾನ, ಓಂ ಕಾಳು ಅಂತೀವಲ್ಲ, ಅವನ್ನು ಕೂಡ ತಿಕ್ಕಿ ಇಟ್ಕೊಂಡಿದ್ದೆ ನಾನು ಮೊದಲಿಗೆ. ಈ ರೀತಿ ಸ್ವಲ್ಪ ಹೆಚ್ಚಿಗೆ ಹಾಕಿದ್ರು ನಡಿತೈತಿ, ಡೈಜೆಷನ್ ಚೆನ್ನಾಗಾಗ್ತೈತಿ ಅಜ್ವಾನ ತಿನ್ನೋದ್ರಿಂದ. ಒಂದು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ನಷ್ಟು ನಾನು ಇದಕ್ಕೆ ಅಜ್ವಾನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಸಣ್ಣಂಗಿ, ಎಷ್ಟಾಗುತ್ತೋ ಅಷ್ಟು. ಬೇಕಿದ್ರೆ ಇದಕ್ಕೆ ನೀರು ಕೂಡ ಸಹ ಕುಡಿಸ್ಕೋಬಹುದು. ಇವಾಗ ಮಸಾಲೆ ರೆಡಿ ಆಯಿತು, ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಆಗಲೇ ಎತ್ತಿಟ್ಕೊಂಡಿದ್ವಲ್ಲ, ಆ ಹಿಟ್ಟಿಗೆ ಸ್ವಲ್ಪ ಕಾದಿರುವಂತಹ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಭಾಳ ಏನಿಲ್ಲ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿರಿ, ಅಷ್ಟು ಹಾಕ್ಕೊಳ್ಳಿ. ಹಂಗೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಖಾರ ಹಾಕ್ಕೋಬೇಕು. ಜೊತೆಗೆ ನಾನು ಆಗಲೇ ಅದಕ್ಕೆ ಉಪ್ಪು ಹಾಕಿರಲಿಲ್ಲ. ಬೇಕಿದ್ದರೆ ಖಾರ ಹಾಕ್ಕೊಳ್ಳುವಾಗನೇ ಉಪ್ಪು ಹಾಕ್ಕೋಬೋದು, ಬೇಡ ಅಂದರೆ ಇವಾಗ ಹಾಕ್ಕೋಬೋದು. ಇವಾಗ ಒಂದು ಸೈಡ್ ನಾನು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಜಿಗಿಟ್ ತಿರುತ್ತೀವಲ್ಲ ರೊಟ್ಟಿ ಮಾಡಲಿಕ್ಕೆ, ಆ ರೀತಿ ನಾನು ನೀರನ್ನು ಕುದಿಯಾಕೆ ಇಟ್ಕೊಂಡಿದ್ದೀನಿ ಗ್ಯಾಸಿನ ಮೇಲೆ. ಆ ವಿಡಿಯೋ ತೋರಿಸ್ತಾ ಇಲ್ಲ ಇಲ್ಲಿ. ಇವಾಗ ಇದಕ್ಕೆ ಹಿಟ್ಟಿಗೆ ಖಾರ ಮತ್ತು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ಮತ್ತು ಖಾರ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ನೋಡಿರಿ, ಖಾರ ಮತ್ತು ಉಪ್ಪು. ಇನ್ನೂ ಸ್ವಲ್ಪ ಬೇಕಿದ್ರೆ ಮತ್ತೆ ಹಾಕ್ಕೋಬೋದು. ಫಸ್ಟಿಗೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಮತ್ತು ಟೇಸ್ಟ್ ನೋಡಿ ಹಾಕ್ಕೋಬಹುದು ಅಂತ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಆ ಹಿಟ್ಟು ಮತ್ತು ಖಾರ 2 ಮಿಕ್ಸ್ ಆಗಬೇಕು. ಹೆಂಗೆ ಕಲಿಸ್ಬೇಕಂದ್ರೆ ಅದು ಉಂಡೆ ಕಟ್ಟಿದರೆ ಗಂಟಾಗಬೇಕು, ಉಂಡೆ ಶೇಪ್ ಬರಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ಕೋಡ್ಬೇಳೆ ಕ್ರಿಸ್ಪಿ ಆ್ಯಂಡ್ ಸಾಫ್ಟಿಯಾಗಿ ಬರ್ತಾವೆ ನೋಡಿರಿ. ಇವಾಗ ಹೆಂಗೆ ಕಲಿಸ್ತಾ ಇದ್ದೀನಿ, ಈ ರೀತಿ ಕಲಿಸ್ಕೋಬೇಕು. ಇವಾಗ ಕುದಿ ನೀರನ್ನೇ ಹಾಕ್ಕೋಬೇಕು. ಜಾಸ್ತಿ ಕುದ್ದಷ್ಟು ಜಿಗುಟು ಚೆನ್ನಾಗಿ ಬರುತ್ತೆ ಇದು. ಹಿಂಗಾಗಿ ಕುದಿಯುವಂಥ ನೀರನ್ನೇ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಕಲಿಸ್ಕೋಬೇಕು. ನೋಡ್ರಿ, ಅಲ್ಲೇ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಕೈಯಾಡಿಸ್ಕೊಳ್ರಿ. ಸಡನ್ನಾಗಿ ಕೈಯಿಂದ ಮುಟ್ಲಿಕ್ಕೆ ದಯವಿಟ್ಟು ಹೋಗಬೇಡ್ರಿ, ಯಾಕಂದರೆ ಕೈ ಸುಟ್ಟುಬಿಡುತ್ತೆ, ನೀರು ಕುದೀತಾ ಇರ್ತಾವೆ. ಮತ್ತೆ ಯಾಕೋ ಖಾರ ಕಡಿಮೆ ಅನ್ನಿಸ್ತಾ ಇದೆ, ಅದಕ್ಕೆ ಮತ್ತೆ 1-2 ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಹಿಟ್ಟು ಆರ್ತಾ ಇದೆ, ಹೀಗಾಗಿ ಅದನ್ನ ಕೈಯಿಂದ ಮಿದ್ದುತ್ತಾ ಇದ್ದೀನಿ. ಚೆನ್ನಾಗಿ ಮಿದ್ಕೋಬೇಕು, ಜಿಗುಟ್ ಬರಬೇಕು, ಆ ರೀತಿ ಮಿದ್ದಬೇಕು ಈ ಹಿಟ್ಟನ್ನು. ನಾವು ಕಲಿಸ್ಕೊಂಡಿರುವಂತಹ ಹಿಟ್ಟು ಏನಾದರೂ ಜಿಗಿಟ್ಟಿರಲಿಲ್ಲಪ್ಪ ಅಂತಂದರೆ ಅದು ಕೋಡ್ಬೇಳೆ ಶೇಪು ಕುಂದ್ರೋದೇ ಇಲ್ಲ. ಹಸಿಯಾಗಿತ್ತಂದರೆ ಹಿಟ್ಟು ಕೋಡ್ಬೇಳೆ ಶೇಪ್ ಕುಂದ್ರೋದು ಇಲ್ಲ, ಮತ್ತು ಎಣ್ಣೆಗೆ ಹಾಕೋತ್ತಿಗೆ ಒಡೆದು ಬಿಡ್ತಾವೆ ನೋಡ್ರಿ. ನಾದಿ ಯಾವ ರೀತಿ ಹಿಟ್ಟು ರೆಡಿ ಆಗೈತಿ ಅಂತೇಳಿ. ಜೊತೆಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ನಾನು ಕುಡಿಸಿದ್ದೀನಿ. ನೀವು ಬೇಕಂದರೆ ಕುಡಿಸ್ಕೋಬಹುದು, ಬೇಡ ಅಂದರೆ ಬಿಡಬಹುದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹಿಟ್ಟು ಜಿಗಿ ಆಗೈತಿ ಅಂತೇಳಿ. ನೋಡ್ರಿ, ಹಿಟ್ಟು ನಾದೋದು ಕೂಡ ಭಾಳ ಇಂಪಾರ್ಟೆಂಟ್ ಇದ್ರಾಗ. ಹಿಟ್ಟು ಹಸಿ ಪಿಸಿಯಾಗಿ ನಾದ್ಕೋಬಾರ್ದು, ತುಂಬ ಜಿಗಿಟಾಗಿ ನಾದ್ಕೊಂಡು ಈ ರೀತಿ ಸಣ್ಣ ಉಳ್ಳೆಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ನೋಡ್ರಿ, ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಥರ ಸಣ್ಣ ಉಳ್ಳೆಗಳನ್ನು
ಹೊಸಿತಾ ರೌಂಡ್ ಶೇಪ್ಗೆ ಮಾಡ್ಕೋಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ. ಸಿ ಶೇಪ್ ಆದರೂ ಮಾಡ್ಕೋಬೋದು, ಇಲ್ಲ ರೌಂಡ್ ಶೇಪ್ನಾದರೂ ಮಾಡ್ಕೋಬೋದು. ನಾನು ಇಲ್ಲಿ ರೌಂಡ್ ಶೇಪ್ನ ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಕಳು ಬೆಳ್ಳಿಗೆ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತಾರೆ, ಹೀಗಾಗಿ ನಾನು ರೌಂಡ್ ಶೇಪಲ್ಲಿ ಕೋಡುಬಳೆ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನನಗೆ ತಿಳಿದಿರೋ ಹಾಗೆ ಕೋಡುಬಳೆ ಎಲ್ಲರೂ ರೌಂಡ್ ಶೇಪ್ನಲ್ಲೇ ಮಾಡೋದು. ನೋಡಿರಿ, ಇಲ್ಲೇ ವಿಡಿಯೋದಲ್ಲಿ ಕಾಣಿಸಾಕತ್ತಿದೆಲ್ಲ ಈ ಥರ. ದಪ್ಪ ಬೇಕಂದರೆ ಇನ್ನೂ ಸ್ವಲ್ಪ ದಪ್ಪ ಒಸ್ಕೋಬೇಕು. ನೀವು ತೆಳ್ಳಗಬೇಕಂದ್ರೆ ಇನ್ನೂ ತೆಳ್ಳಗೆ ಒಸಿಬೇಕು, ಅಂದರೆ ಚೆನ್ನಾಗಿ ಬರ್ತವೆ. ತೀರ ತೆಳ್ಳಗಾದವು ಅಂದರೆ ಕಟ ಅಂತವು. ಹೀಗಾಗಿ ಸ್ವಲ್ಪ ಮೀಡಿಯಮ್ದಲ್ಲೇ ಇದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹೀಗಾಗಿ ನಾನು ಮೀಡಿಯಮ್ನಲ್ಲಿ ಹೊಸಿತಾ ಇದ್ದೀನಿ. ದಪ್ಪ ಬೇಕನ್ನೋರು ಇನ್ನೂ ದಪ್ಪ ಕೂಡ ಹೊಸಿಬೋದು. ಈ ರೀತಿ ಮಣೆ ಸಹಾಯದಿಂದನೇ ಕೋಡುಬಳೆನ ಹೊಸ್ದು ರೌಂಡ್ ಶೇಪ್ ಒಳಗೆ ಮಾಡಿರಿ. ಬೇರೆ ಏನಾದರೂ ಕೈಯಲ್ಲೇ ಮಾಡಬೇಕು ಅಂದರೆ ನೀಟಾಗಿ ಬರೋದಿಲ್ಲ. ಒಂದು ಸೈಡ್ ದಪ್ಪ ಆಗುತ್ತೆ, ಹೊಸ್ದಿರುವಂತಹ ಹಿಟ್ಟು ಒಂದು ಸೈಡ್ ದಪ್ಪ ಬರುತ್ತೆ. ಇಲ್ಲಾಂದರೆ ನಾವು ಯಾವುದಾದ್ರೂ ಬೇರೆ ಥರ ಏನಾದ್ರು ಯೂಸ್ ಮಾಡ್ತೀವಿ, ಕೈಲೇ ಮಾಡ್ತೀವಿ ಅನ್ನೋದಿದ್ದರೆ ಒಂದು ಸೈಡ್ ದಪ್ಪ ಆಗಿಬಿಡುತ್ತೆ, ಒಂದು ಸೈಡ್ ತೆಳ್ಳಗಾಗಿಬಿಡುತ್ತೆ. ಆದಷ್ಟು ಮಣೆ ಯೂಸ್ ಮಾಡಿಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡಿ. ಇಲ್ಲಾಂದರೆ ಕಲ್ಲು ಅಥವಾ ಇರುತ್ತಲ್ಲ, ಗ್ಯಾಸ್ ಕಲ್ಲು ಇರುತ್ತಲ್ಲ, ಗ್ಯಾಸ್ ಕಟ್ಟಿ ಮೇಲಾದರೂ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ನಾನು ರೆಡಿ ಮಾಡಿರುವಂತಹ ಕೋಡುಬಳೆ ಎಲ್ಲ ರೆಡಿ ಆದ್ವು. ಇವಾಗ ನಾನು ಸಣ್ಣ ಕೋಡುಬಳೆನೇ ಮಾಡ್ಕೊತಾ ಇದ್ದೀನಿ. ತೀರಾ ದೊಡ್ಡವು ಮಾಡ್ತಾಯಿಲ್ಲ, ತೀರಾ ಸಣ್ಣವೂ ಮಾಡ್ತಾಯಿಲ್ಲ. ಮೀಡಿಯಮ್ ಸೈಜ್ನಲ್ಲಿ ಮತ್ತು ಮೀಡಿಯಮ್ ಶೇಪ್ ಕೊಟ್ಕೊತಾ ಇದ್ದೀನಿ. ದೊಡ್ಡ ಶೇಪ್ ಬೇಕಂದ್ರೂ ದೊಡ್ಡ ಶೇಪ್ನಲ್ಲಿ ಕೊಟ್ಕೋಬಹುದು. ರೆಡಿ ಆದವು ನೋಡಿರಿ ನಮ್ಮ ಕೋಡುಬಳೆ ಎಲ್ಲ. ನೋಡಿರಿ, ಈ ಸೈಡ್ ರೆಡಿ ಆಗ್ತಾ ಇದ್ದಾವೆ. ಆ ರೀತಿ ಉದ್ದಾಗಿ ಹೊಸ್ದು ಇಟ್ಕೊಂಡಿದ್ದು ಮೊದಲು. ನೆಕ್ಸ್ಟ್ ಅದನ್ನು ಸಣ್ಣವಾಗಿ ಹಿಂಗೆ ಇದನ್ನು ಮಾಡ್ಕೊತಾ ಇದ್ದೀನಿ, ಶೇಪ್ ಕೊಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಮಾಡುತ್ತಿರುವಾಗಲೇ ಈ ರೀತಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿನ ಮೇಲೆ ಕೋಡುಬಳೆನ ಹೊಸ್ದು ರೌಂಡ್ ಶೇಪಲ್ಲಿ ಇರುವಂಥ ಕೋಡುಬಳೆ ಹಾಕ್ತಾಯಿದ್ದೀನಿ. ಕೋಡುಬಳೆನ ಎಣ್ಣೆಗೆ ಹಾಕಿದ ತಕ್ಷಣವೇ ಕೈಯಾಡಿಸ್ಲಿಕ್ಕೆ ದಯವಿಟ್ಟು ಹೋಗಬೇಡಿ. ಯಾಕಂದರೆ ಆವಾಗಲೇ ಎಣ್ಣೆಗೆ ಹಾಕಿದ ತಕ್ಷಣವೇ ಕೈಯಾಡಿಸ್ಲಿಕ್ಕೆ ಹೋದ್ವಿ ಅಂದ್ರೆ ಎಣ್ಣೆ ಎಲ್ಲ ಕೋಡುಬಳೆ ಎಲ್ಲ ಒಡೆದು ಬಿಡ್ತಾವೆ. ಹೀಗಾಗಿ ಒಂದು 2 ನಿಮಿಷ ಬಿಟ್ಟು ಮತ್ತೆ ಆಮೇಲೆ ಕೈಯಾಡಿಸಿ. ಹಿಂಗೆ ಕೈಯಾಡಿಸೋದ್ರಿಂದ ಕೋಡುಬಳೆ ಒಡೆಯೋಂಗಿಲ್ಲ. ಕೋಡುಬಳೆನ 2 ನಿಮಿಷ ಆದ ನಂತರ ಮತ್ತೊಂದು ಸೈಡ್ ಬೇಯೋದಕ್ಕೆ ಹೊಳ್ಳಿಸಿ ಹಾಕ್ರಿ. ಆಮೇಲೆ ಈ ಗ್ಯಾಸ್ನ ನಾನು ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಟಿದ್ದೀನಿ. ತೀರಾ ಸ್ಲೋನು ಇಟ್ಟಿರಲಿಲ್ಲ, ತೀರಾ ಹೈ ಫ್ಲೇಮಲ್ಲೂ ಇಟ್ಟಿಲ್ಲ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಉರಿಯಿಂದ ಬೇಯಿಸ್ತಾ ಇದ್ದೀನಿ. ನೋಡಿ, ಇವಾಗ ಹೊಂಬಣ್ಣಕ್ಕೆ ಬರ್ತಾ ಇದ್ದಾವೆ ನಮ್ಮ ಕೋಡುಬಳೆ. ನೋಡಿ, ಹೀಗೆ ಗರಿಯಾಗಿ ಟೇಸ್ಟಿಯಾಗಂತ ಕೋಡುಬಳೆ ರೆಡಿ ಆದವು. ನಮ್ಮನೆಯ ರುಚಿ ನಿಮ್ಮ ಮುಂದಂತಂದೇ ಹೇಳ್ಬೋದು. ನೋಡ್ರಿ, ಕ್ರಿಸ್ಪಿಯಾಗಿರುವಂತಹ ಕುರುಕುರು ಆಗಿರುವಂತಹ ಕೋಡುಬಳೆ ರೆಡಿ. ನೋಡ್ರಿ, ಕೈಯಾಗಿ ಮುರಿದ್ರೆ ಪಟ್ಟನ ಮುರಿತಾವು. ಬಿಸಿಯಾಗಿರುವಂತಹ ಕೋಡುಬಳೆನ ತಿನ್ನೋಕ್ಕೂ ಆಗಂಗಿಲ್ಲ, ವಾಪಸ್ಸು ಮುರಿದ್ರೆ ಮೆತ್ತಗಿರ್ತಾವೆ. ಸೊ ನೀವು ಆದಷ್ಟು ಪೂರ್ತಿ ತಣ್ಣಗಾದ್ಮೇಲೆ ಕೋಡುಬಳೆನೇ ತಿನ್ನೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಕೋಡುಬಳೆ ಬಿರುಸಾಗ್ತವೆ, ಇಲ್ಲಾಂದ್ರೆ ಮೆತ್ತಗನೇ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಾರ್ದೇ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಕಳಿಸ್ರಿ ಕೂಡ.